ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಹಬ್ಬದಲ್ಲಿ ಎಂತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅದ್ರದ್ದು ವಿಡಿಯೋ. ಇವ್ರು ಏನು ಮಾಡ್ತಾರೆ ಅಂತಂದರೆ, ಮನೆಯಿಂದನೇ ನೀರೆಲ್ಲ ತೊಗೊಂಡೋಗಿ ಒಂದು ಹೊಲದ ಹತ್ರ, ಸೊ ಅವ್ರದ್ದೇ ಇರೋಂಥ ಒಂದು ಹೊಲದ ಹತ್ರ ಒಂದು ಹುತ್ತ ಇರುತ್ತೆ, ಅಲ್ಲಿ ಸೊಪ್ಪನ್ನೆಲ್ಲ ಕಡಿದು ಹುತ್ತಕ್ಕೆ ಪೂಜೆ ಎಲ್ಲ ಮಾಡಾದಮೇಲೆ ಈ ಓತನ್ನು ಅದಕ್ಕೆ ಬಲಿ ಕೊಟ್ಟು ಆಮೇಲೆ ತೊಗೊಂಡೋಗೋದು ಪ್ರೊಸೀಜರ್ ಏನೋ ಇರುತ್ತೆ. ಸೊ ವರ್ಷ ಅದು ಹಾಗೆ ಮಾಡ್ತಾರೆ. ಹಾಗೆ ವರ್ಷ ಇಲ್ಲೇ ಪೂಜೆನೆಲ್ಲ ಮಾಡೋದು. ಆದರೆ ಈಗಡೆ ಇರೋದು ಹೊಲ ಅಂದರೆ ಅಲ್ಲಿಗೆಲ್ಲ ಸ್ವಲ್ಪ ಬಿಸಿಲಿರುತ್ತೆ. ಈ ಟೈಮಲ್ಲಿ ತುಂಬ ಕಿಚ್ಕಿಚ್ತಾ ಇರುತ್ತೆ. ಸೊ ಅಕ್ಕದ್ದು ಮನೆಯವರು ಕೂಡ ಅಂದರೆ ಅವ್ರು ಒಕ್ಲಿಗೆ ತಕ್ಕನಾಗ ಬಂದ ಜಮೀನಲ್ಲಿ ಇಂದ ಪೂಜೆನ ಮಾಡಿಕೊಂಡು ಅಡಿ ಕಡ್ದು ತೊಗೊಂಡೋಗಿ ಹಬ್ಬ ಮಾಡೋದು ಸಂಪ್ರದಾಯ ಅಂತ ಮಾಡ್ತಾರೆ. ಸೊ ನಾವು ಅಲ್ಲಿ ಪೂಜೆ ಎಲ್ಲ ಮುಗಿಸಿ ನಡ್ಕೊಂಡೆ ಮನೆಗೆ ಹೋದ್ವಿ. ಮನೆಗೆ ಹೋಗೋಷ್ಟೊತ್ತಿಗೆ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಶೋಭಂಟಿ, ನಿಂಗೆ ಏನು ಅನ್ನಿಸ್ತೈತಿ ಕೆಲಸ ಕೊಟ್ಟಿರೋದಕ್ಕೆ? ಎಷ್ಟು ಖುಷಿ ಆಯ್ತೈತಿ ನಿಂಗೆ? ಹಾಂ, ಚಿಕನ್ ಫ್ರೈ, ಮಟನ್ ಸಾಂಬಾರ್, ಮತ್ತೆ ಕಬಾಬು ಮಾಡ್ತಾ ಇದ್ದೀರಾ? ಹಾಗೆ ಬೋಟಿ ಕ್ಲೀನ್ ಮಾಡೋದ ಹೇಳ್ಕೊಡ್ತೀನಿ ಅಂತ ನಮ್ಮ ಶೋಭಾಂಟಿ ಕೂರಿಸ್ಕೊಂಡು ಹೇಳ್ಕೊಡ್ತಾ ಇದ್ರು. ಆಲ್ರೆಡಿ ಅದು ಕ್ಲೀನ್ ಮಾಡೋಷ್ಟೊತ್ತಿಗೆನೆ ಕ್ಲೀನ್ ಮಾಡೋದಿಲ್ಲ, ಬೇಯಿಸಿಟ್ಟು ರೈಸ್ ಎಲ್ಲ ಅಡುಗೆ ಮಾಡಬೇಕಿತ್ತಲ್ವಾ. ಈಗ ಪಕ್ಕದಲ್ಲಿ ಕೂತಿರೋರಿಗೆಲ್ಲ ಕೆಲಸ ಅಲ್ಲ, ನಾನು ಆಮೇಲೆ ವಿಡಿಯೋ ಮಾಡ್ತೀನಿ, ಅದಕ್ಕೋಸ್ಕರ ಇರಿ ನಮ್ಮೆಲ್ಲ ನೀನು ಸುಮ್ಮನೆ ಇದೀ ಪೋಯಿರಾ ಗೋವಿಂದ. ಸೊ ಹಾಗೆ ನಾವು ಸ್ವಲ್ಪ ಕ್ಲೀನ್ ಮಾಡೋದೆಲ್ಲ ಕಲ್ತ್ಕೊಂಬಿಡೋಣ ಅಂತ ಕೂತ್ಕೊಂಡು ಬೋಟಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಅವ್ರು ತುಂಬ ಚೆನ್ನಾಗಿ ನಾನ್ ವೆಜ್ ಅಡುಗೆನ ಮಾಡ್ತಾರೆ, ನಂದಿ ಕಡೆಯವರು. ಬೋಟಿ ಮಟನ್ ಸಾಂಬಾರೆಲ್ಲ ಅವ್ರದ್ದೇ ಒಂಥರ, ನಮ್ಮ ಸೈಡ್ ಅಷ್ಟು ಟೇಸ್ಟ್ ಇರೋಲ್ಲ, ಅವ್ರದ್ದೇ ಒಂಥರ ಫುಲ್ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಅವ್ರಿಗೂ ನಮ್ದಕ್ಕೂ ತುಂಬ ವ್ಯತ್ಯಾಸ ಇದೆ ಮಟನ್ ಸಾಂಬಾರು ಚಿಕನ್ ಫ್ರೈಲಿ ಅಂತ ಹೇಳ್ಬೋದು. ಅಂದರೆ ನಮಗೆ ನಾವು ಮಾಡೋದೇ ಇಷ್ಟ, ಬಟ್ ಬೋಟಿ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಗೌಡ್ರೆ ಆಲ್ಮೋಸ್ಟ್ ಅಲ್ಲಿ ಭಟ್ರಾಗ್ಬಿಟ್ಟಿದ್ರು ಮಟನ್ಗೆ. ಅವರು ಮಟನ್ ಮಾಡ್ತಾಯಿದ್ರು. ಇವರೇ ಭಟ್ರು, ಮಟನ್ ಭಟ್ರು ಇವರು. ಹಾಂ, ಅಂತ ಇದ್ದೀರಾ ಮಟನ್ ಎಲ್ಲ ಅವ್ರು ಮಾಡ್ತಾಯಿದ್ರಲ್ಲ, ಸೊ ಚಿಕನ್ನ ನಮಗೆ ಮಾಡೋಕ್ಕೆ ಹೇಳಿದ್ರು. ಚಿಕನ್ ಮಾಡ್ತಾಯಿದ್ವಿ, ಬಟ್ ಅದು ಚಿಕನ್ ತಿರ್ಗ್ಸೋಕ್ಕೆ ಸರಿಯಾದ ಪಾತ್ರೆ ಮುದ್ದೆ ಕೋಲಲ್ಲಿ ಚಿಕನ್ ತಿರ್ಗಿಸ್ಬಿಟ್ಟು ಅದು ಚಿಕನ್ ಎಲ್ಲ ಫುಲ್ ಪಿಜ್ಜಾ ಥರ ಆಗಿ ಓಪನ್ ಆಗೋಗ್ಬಿಟ್ಟಿತ್ತು. ಟೇಸ್ಟ್ ಆಗ್ಬಿಟ್ಟಿದ್ವಿ ಮುದ್ದೆ ಕೋಲಲ್ಲಿ ತಿರ್ಗಿ, ಬಟ್ ಒಂದು ರೇಂಜಿಗೆ ಬಡಿಸೋ ರೇಂಜಿಗಿತ್ತು. ಬಟ್ ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಫುಲ್ ಕಲಸೋದ ಥರ ಆಗೋಗಿತ್ತು. ಆ್ಯಂಡ್ ಚಿಕನ್ ಮಾಡೋಕ್ಕೆ ಚಿಕನ್. ಸೊ ಅಡುಗೆ ಮಾತ್ರ ಎಲ್ಲ ತುಂಬ ರುಚಿಯಾಗಿ ಬಂದಿತ್ತು. ಹಾಗೆ 4 ದಿನ ನಿದ್ದೆಗೆಟ್ಟು ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ಇತ್ತು, ಬಟ್ ನಾವು ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ನಾವೇ ಎಲ್ಲ ಕೆಲಸ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ಟೈಮ್ ಸಿಗಲಿಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕೆ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಥ್ಯಾಂಕ್ ಯು, ಬಾಯ್ ಬಾಯ್.